ಅಡ 2 ತಡದ ಎಕ್ಸ್ಟ್ರಾ ಪ್ಲೇಯರ್ನ ಕಾಮೆಂಟ್ರಿ ಬಾಕ್ಸ್ ಹತ್ರ ಕಳಿಸ್ಕೊಡಿ. ಜೈ ಭೀಮ್ ಚಾಲೆಂಜರ್ಸ್ ಆರಂಭಿಕ ಆಟಗಾರರು ಪವನ್ ಮತ್ತು ಅಂಜನ್. ಪವರ್ ಪ್ಲೇ ಹಂತದ ಮೊದಲವರೆಗಾಗಿ ದೀಕ್ಷಿತ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಹೆಬ್ಗೋಡಿ ನಡುವೆ ಮೊದಲ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕಾರಣವಾಗಿ ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. 3ನೇ ದಿನದಲ್ಲಿ ಸಾಗ್ತಾ ಇರುವಂತಹ KVR ಜೂನಿಯರ್ಸ್ ಟ್ರೋಫಿ 2025 ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇರುವಂತಹ ಪಂದ್ಯಾಕೂಟ. ಮತ್ತೆ ದೀಕ್ಷಿತ್ 2ನೇ ಎಸೆತಕ್ಕಾಗಿ ಎರಡನೇ ಬಾರಿ ಎಸೆದ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಹಿಟ್ ಕೈ ಕೊಡ್ತಾ ಇದೆ. ನೇರ ಗುರಿ ಸಾಗ್ತಾ ಇಲ್ಲ. ರಿಸ್ಕಿ ಸಿಂಗಲ್ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೊಡ್ಡ ಸೇರ್ಪಡೆ ತಂಡದ ಖಾತೆ ಕೂಡ ಆರಂಭವನ್ನ ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡಿದ್ರು. ತನ್ಮೂಲಕ ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂಜನ್ ವಿಕೆಟ್ಸ್ ಪತನ. ಈ ನಡುವೆ 1-1 ಜೈ ಭೀಮ್ ಚಾಲೆಂಜರ್ಸ್ ವರ್ತೂರು ಆರಂಭಿಕ ಓವರ್ ಮೊದಲ 3ನೇ ಎಸೆತದಲ್ಲಿ ಈಗ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇರುವಂತಹ ತಂಡ. 1 loss of 1. ಅಂಜನ್ ವಾಪಸ್ ಆದ ಬಳಿಕದಲ್ಲಿ ಮತ್ತೊಬ್ಬ ಈ ಪರಿಸರದ ಭರವಸೆ ಆಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಲೆಫ್ಟಿ ಪವನ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಬಿರುಸಿನ ಆಟವನ್ನು ದಾಖಲಿಸಬಲ್ಲ ಮತ್ತೊಬ್ಬ ಸಾಮರ್ಥ್ಯವುಳ್ಳ ಆಟಗಾರ. 4ನೇ ಎಸೆತ. ನಾಲ್ಕನೇ ಬಾರಿ ಎಸೆದ ಚೆಂಡು ನೆಟ್ಟ ನೇರ ಹೊಡೆತ. ಬೌಲರ್ಸ್ ಬ್ಯಾಕ್ ಆಟ ಮುಂದುವರಿಕೆ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ತರ ಮೊದಲ 4 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 2 ಎಸೆತ ಆರಂಭಿಕತೆಯಲ್ಲಿ ಬಾಕಿ ಉಳಿತಾ ಇದೆ. ಲೆಫ್ಟಿ ಪವನ್ಗೆ ಬಿಟ್ಟಂತ ಚೆಂಡು. ಈ ನಡುವೆ ಈಗ ನೋ ಬಾಲ್ ಸೂಚನೆ ಬರ್ತಾ ಇದೆ. ನಿಯಮ ಉಲ್ಲಂಘನೆ. ಒಂದೊಡ್ಡ ಹೆಚ್ಚುವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಈ ಪಂದ್ಯದ ಮೊದಲ ಫ್ರೀ ಹಿಟ್ ನ ಅವಕಾಶದ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಲೆಫ್ಟಿ ಪವನ. 5ನೇ ಬಾರಿ ಹೆಸರು ಚೆಂಡು. ಫ್ರೀ ಹಿಟ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ರನ್ ಮಾಡೋ ಅವಕಾಶ ತನ್ಮೂಲಕ ಕ್ಲೋಸ್ ಕಾಲ್ ಇರ್ತಕ್ಕಂಥ ನಿರ್ಣಯ ಈಗ ತೃತೀಯ ನೇತ ನಿರ್ಣಯಕ್ಕೆ ಮೊರೆ ಹೋಗ್ತಾ ಇದೆ. ಬಹಳಷ್ಟು ದಾಖಲೆ ಮಟ್ಟದಲ್ಲಿ ಪರ್ಯಟ ನಡೆಸ್ತಾ ಇರುವಂತಹ ಸಂಸ್ಥೆ ಕೂಡ 4 ದಿನಗಳ ಹಗಲು ರಾತ್ರಿ ಪಂದ್ಯಾಕೂಟ, 80 ತಂಡಗಳ ಹೋರಾಟ, 1 ಚಾಂಪಿಯನ್ ಪಟ್ಟ, 800ಕ್ಕೂ ಹೆಚ್ಚಿನ ಆಟಗಾರರಲ್ಲಿ ಪರ್ಯಾಟವನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ಟೆನ್ನಿಸ್ ಬಾಲ್ ಇತಿಹಾಸ ಪುಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಡರ್-22 ದೊಡ್ಡ ಮಟ್ಟದಲ್ಲಿ ದಾಖಲಾತಿ ಕಾಣ್ತಾ ಇದೆ. ವರ್ತೂರು ಸ್ಪೋರ್ಟ್ಸ್ ಕಪ್ ಜೊತೆಗಾಗಿ ವೆಂಕಟೇಶ್ ರೆಡ್ಡಿ ಬಾಬುರವರ ಒಂದು ಸಾರಥ್ಯದಲ್ಲಿ ಸಾಗ್ತಾ ಇರುವಂತಹ ದಾಖಲೆ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಕೂಟ.
ನಾಟ್ ಔಟ್ ಸೂಚನೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಬಹಳಷ್ಟು ಕ್ಲೋಸ್ ಕಾಲ್ ಇರ್ತಕ್ಕಂಥ ನಿರ್ಣಯ. ಈ ನಡುವೆ ನಾಟ್ ಔಟ್ ಸೂಚನೆ ರವಾನಿಸ್ತಾ ಇದ್ದಾರೆ. ಅಫಾನ್ ಟೆಕ್ನಿಷಿಯನ್ ಕಾಯಕರ ಮಾಡ್ತಾ ಇದ್ದಾರೆ CR7 ಅಫಿಷಿಯಲ್ ಪರವಾಗಿ. ಆರನೇ ಬಾರಿ ಹೆಸರ ಚೆಂಡು ಬೀಸುವ ಒಂದು ಪ್ರಯತ್ನ ಮಾಡಿದ್ರು. ತನ್ಮೂಲಕ ಈ ನಡುವೆ ನೋ ಬಾಲ್ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾರೆ. ಎರಡನೇ ನೋ ಬಾಲ್, ಎರಡನೇ ನೋ ಬಾಲ್ ನ ಲಾಭವನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಫ್ರೀ ಅವಕಾಶ ಲಭಿಸ್ತಾ ಇದೆ. ಲೆಫ್ಟಿ ಪವನ ಲಾಸ್ಟ್ ಒನ್ ಬಾಲ್ ರಿಮೈನ್. ಪವನ್ಗೆ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ ಓವರ್ನ 6 ಎಸೆತಗಳ ಮುಕ್ತಾಯದ ಬಳಿಕದಲ್ಲಿ ತಡೆದ ಮೊತ್ತ 3 ಓಟಗಳಿಗೆ ತಲುಪ್ತಾ ಇದೆ. ಮೊದಲ ವಿಕೆಟ್ ಆಘಾತವನ್ನು ಕಂಡಿರುವಂತ ತಂಡ ಇಲ್ಲಿ 2ನೇ ಮತ್ತು 3ನೇ ಕ್ರಮಾಂಕದಲ್ಲಿ ಆಟಗಾರರು ಪಂದ್ಯವನ್ನು ಉಳಿಸುವ ಲೆಕ್ಕಾಚಾರವನ್ನು ಮಾಡಬೇಕಾಗಿದೆ. ಎರಡನೇ ಓವರ್ಗಾಗಿ ಹುಸೇನ್ ಪರಿಚಯವನ್ನು ಮಾಡ್ತಾ ಇರುವಂತ ತಂಡ ಫ್ರೆಂಡ್ಸ್ ಹೆಬ್ಬಗೋಡು. ಮೊದಲ ಪಂದ್ಯದಲ್ಲಿ ಗೆಲುವನ್ನು ದಾಖಲಿಸಿರುವ ತಂಡ ಕೂಡ ಫ್ರೆಂಡ್ಸ್ ಹೆಬ್ಬಗೋಡು ವಿರುದ್ಧವಾಗಿ ಮೊದಲ ಪಂದ್ಯವನ್ನು ಆಡ್ತಾ ಇರುವಂತ ತಂಡ ಜೈ ಭೀಮ್ ಚಾಲೆಂಜರ್ಸ್ ವರ್ತೂರು. ಹುಸೇನ್ ಹೆಸರ ಚೆಂಡು ತನ್ಮೂಲಕ ಪವನ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಾರ್ಥನೆ ಮಾಡಿದ್ರು. ಡೀಪ್ ವಿಕೆಟ್ ಸೀಮರ ಕ್ಯಾಚರ್ ಸುಲಭದ ಕ್ಯಾಚರ್ ಪಡ್ಕೊಳ್ತಾ ಇದ್ದಾರೆ. 2ನೇ ವಿಕೆಟ್ ಪತನ ಕೂಡ ಬಹಳಷ್ಟು ಅತ್ಯುತ್ತ ಬರ್ತಿದೆ. ಕ್ಯಾಚ್ ಅನ್ನು ಮುರಳಿ ಪಡ್ಕೊಂಡ್ರು. ಈ ನಡುವೆ 2ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇರೋದು ಸಾರ್ಥಲ್ಲಿ ಸಾಗ್ತಾ ಇರುವಂತ ದಾಖಲೆ ಮಾಡಿದ 4 ದಿನಗಳ ಹಗಲು ರಾತ್ರಿ ಪಂದ್ಯಾಕೂಟದಲ್ಲಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಭೋಜನ ಹಾಗೆ ರಾತ್ರಿಯ ಶುಚಿ ಭೋಜನವನ್ನು ವ್ಯವಸ್ಥೆ ಮಾಡ್ತಿರುವಂತ ಸಿಲಿಕಾನ್ ಸಿಟಿ ಬೆಂಗಳೂರು ಪರಿಸರದ ತಿರುಮಲ ಕ್ಯಾಟರಿಂಗ್ ಆ ಒಂದು ಸಂಸ್ಥೆ ಎಲ್ಲ ಸದಸ್ಯರು ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಇದ್ದಾವೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ದಾಂಡುಗಾರನ ಭುಜದ ಮೇಲ್ಭಾಗದಲ್ಲಿ ಸಾಕ್ತಾ ಇರುವಂತ ಚೆಂಡು ಅಣ್ಣ ಅಲ್ಲಿ ಬರ್ತಿರುವಂತ ಪ್ಲೇಯರ್ಸ್ಗಳು ಅಣ್ಣ ಹಂಗೆ ರಿಟರ್ನ್ ಹೋಗ್ಬಿಡಿ. ಮ್ಯಾಚ್ ನಡೀತಿರ್ಬೇಕಾದ್ರೆ ದಯವಿಟ್ಟು ಯಾವ ಪ್ಲೇಯರ್ಗಳು ಅಂಕಣದ ಒಳಬಾಕಿ ಎಂಟ್ರನ್ನ ಪಡ್ಕೊಳ್ಬಾರ್ದು, ಗಮನಿಸಿ. ವಿಜಯ್ಗೆ ಬಿಟ್ಟಂತ ಚೆಂಡು ವೇಗದ ಎಸೆತ. 22 ವಯೋಮಿತಿ ಒಳಗಿನ ಆಟಗಾರರಲ್ಲಿ ಪರಾಟವನ್ನು ಆಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದ ಯುವ ಆಟಗಾರರಲ್ಲಿ ಪರಾಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ ಓಟಗಳು ಬರ್ತಾ ಇಲ್ಲ. ನಡುವೆ ಮತ್ತೆ ಡಾಟ್ ಬಾಲ್. ಆರಂಭಿಕ ಹಂತದ ಪ್ರೆಸರ್ ಬಿಲ್ಡ್ ಮಾಡೋದಲ್ಲಿ ಮೇಲುಗಡೆ ಪಡ್ಕೊಂಡಿರುವಂತಹ ಆರಂಭಿಕ ಬೌಲರ್ ದೀಕ್ಷಿತ್. 2ನೇ ಓವರ್ನಲ್ಲಿ ಹುಸೇನ್ ಬಹಳ ಅತ್ಯುತ್ತಮ ಮಾರ್ತಿ ಎಸೆತ. ಐದನೇ ಬಾರಿ ಎಸೆದ ಚೆಂಡು ನೆಟ್ಟನರ ಹೊಡೆತ ತನ್ಮೂಲಕ ವೈಡ್ ಇಸ್ ಲಾಂಗ್ ಆಫ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ ಕೂಡ 4 ಓಟಗಳಿಗೆ ತಲುಪ್ತಾ ಇದೆ. ಲಾಸ್ಟ್ ಬಾಲ್. ಲೆಫ್ಟಿ ಪವನ್ಗೆ ಬಿಟ್ಟಂತ ಚೆಂಡು ವೈಡ್ ಬಾಲ್ ಸೂಚನೆ ರವಾನಿಸಿದ್ರು. ನೇರ ನಿರ್ಣಾಯಕ ಪೀಠದಲ್ಲಿ ಪವನ್ ರೆಡ್ಡಿ ಈ ಹಿಂದಿನ 2 ಋತುವಿನಲ್ಲಿ ಹಗಲು ರಾತ್ರಿ ಪರಾಟ ನಡೆಸಿರುವಂತ ಯಶಸ್ಸಿನ ಆರ್ಗನೈಸರ್ ಕೂಡ. ಲೆಫ್ಟಿ ಪವನ್ಗೆ ಬಿಟ್ಟದ ಚೆಂಡು ಮತ್ತೆ ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. 1 ಓಟದ ಹೆಚ್ಚುವರಿಯ ಸೇರ್ಪಾಡೆ.
6 ಓಟಗಳಿಗೆ ತಲುಪ್ತಾ ಇದೆ. ಅಂತಿಮ ಎಸೆತ. ಅಂತಿಮ ಎಸೆತ ಬಿರುಸಾಗಿ ಹೊಡೆಯೋದು ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ತನ್ಮೂಲಕ ಬಿಡಬಲ್ ಭಾಗದಲ್ಲಿ ಈ ನಡುವೆ ಈಗ ಡೈರೆಕ್ಟೆಡ್ ಲೆಫ್ಟಿ ಪವನ್ ವಿಕೆಟ್ಸ್ ಪತನ. ಹೊಸ ಆಟಗಾರ ನಂದನ್ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಎಸ್ಆರ್ಗಬಾದಲ್ಲಿ ನವೀನ ಲೆಫ್ಟಿ ನವೀನ ಬಿಟ್ಟತ ಇಸತ ತನ್ಮೂಲಕ ಇಸಟ್ ಜಡ್ಜಿ ನಡುವೆ ಕಾಟ್ಬೇಡ್ ರೂಪದಲ್ಲಿ 4ನೇ ವಿಕೆಟ್ ಸಾಗಾತವನ್ನ ಕಾಡ್ತಾ ಇರುವಂತ ತಂಡ ಜೈ ಭೀಮ್ ಚಾಲೆಂಜರ್ಸ್ ವರ್ತೂರು. ಇಲ್ಲಿ ಫ್ರೆಂಡ್ಸ್ ಹೆಬ್ಗೋಡಿ ಮತ್ತೆ ಮೇಲೆಗಡೆ ಪಡ್ಕೊಳ್ತಾ ಇದ್ದಾರೆ. 3ನೇ ಓವರ್ ಮೊದಲ ವಿಕೆಟ್ಸ್ ಪತನ. ನವೀನ್ ಟು ನವೀನ, ಹೊಸ ಆಟಗಾರ ನವೀನ ಎಂಟರನ್ನ ಪಡ್ಕೊಳ್ತಾ ಇದ್ದಾರೆ. ನವೀನ್ ಬಿಟ್ಟಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ಸೂಚನೆ ಬರ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. ತೃತೀಯ ದಿನದಲ್ಲಿ ಮುಂದುವರಿಕೆ ಕಾಣ್ತಾ ಇರುವಂತ ಕೆವಿಆರ್ ಜೂನಿಯರ್ಸ್ ಟ್ರೋಫಿ 2025 ನಾಳೆ ದಿನ ಅಂತಿಮ ದಿನ ಫೈನಲ್ ಪಂದ್ಯಾಟ ಮುಕ್ತಾಯದ ಬಳಿಕದಲ್ಲಿ ಮುಕ್ತಾಯವನ್ನು ಕಾಣಬೇಕಂತ ಪಂದ್ಯಾಕೂಟ. ಶಾರ್ಟ್ ರೈಸ್ ಅಂಡ್ ಡೆಲಿವರಿ ನಗತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವೇಗದ ಎಸೆತ ದಾಂಡುಗಾರರಿಗೆ ಸಮಸ್ಯೆಯನ್ನು ನೀಡುತ್ತಾ ಇದೆ. ಮೊದಲ ಪಂದ್ಯದಲ್ಲಿ ರೋಚಕ ಗೆಲುವನ್ನು ದಾಖಲಿಸಿರುವ ತಂಡ ಫ್ರೆಂಡ್ಸ್ ಹೆಬ್ಬಗೋಡಿ. ಲೋವರ್ ಫುಲ್ ಟಾಸ್ ಚೆಂಡು ಬ್ಯಾಕ್ವರ್ಡ್ ಸ್ಕೋಲಿಂಗ್ ಮೇಲ್ಭಾಗದಲ್ಲಿ ಒಂದೋಟವನ್ನು ದಾಖಲಿಸ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಸ್ತುತ 3ನೇ ಓವರ್ನ 4 ಎಸೆತಗಳು ಮುಕ್ತಾಯದ ಬಳಿಕ ತಂಡದ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ದ ಲಾಸ್ ಆಫ್ 4 ಇಂಪಾರ್ಟೆಂಟ್ ಬಿಗ್ ವಿಕೆಟ್ಸ್. ಜೈ ಭೀಮ್ ಚಾಲೆಂಜರ್ಸ್ ವರ್ತೂರು. ಐದನೇ ಬಾರಿ ಎಸೆದ ಚೆಂಡು ತೀರಾ ಕೆಳಕ್ರಮದಲ್ಲಿ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ನಲ್ಲಿ ದೀಕ್ಷಿತ್, ಆ ಬಳಿಕ ಹುಸೇನ್, 3ನೇ ಓವರ್ನಲ್ಲಿ ನವೀನ. ಅಂತಿಮ ಎಸೆತ ಸುಂದರತ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ವೈಡಿಸ್ ಲಾಗ್ ಆಫ್ ಮೇಲ್ಭಾಗದಲ್ಲಿ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು.
ಹೊಸ ಆಟಗಾರ ಪಾಷಾ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾರೆ. ಎಸ್ಆರ್ಕಬಾದಲ್ಲಿ ಭೀಮಾ ಎಸ್ತದ ಚೆಂಡು ಸುಂದರ್ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ಕೈ ಕೊಡ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮಾತ್ರ ದಾಖಲಾತಿನ ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ ದೀಕ್ಷಿತ್ ಕೇವಲ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓವರ್ನಲ್ಲಿ ಹುಸೇನ್ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೂರನೇ ಓವರ್ನಲ್ಲಿ ನವೀನ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಪ್ರಸ್ತುತ 4ನೇ ಓವರ್ನ ಚಾತಿಯಲ್ಲಿ ಭೀಮಾ 3ನೇ ಎಸ್ತಕ್ಕಾಗಿ ಎಸ್ತದ ಚೆಂಡು ಹುದ್ದೆರೆ ಆವರಿಸಿಕೊಂಡು ಬೀಸನ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಲ್ಲ. ಡಾಟ್ ಬಾಲ್ 9ರಲ್ಲಿ ಸ್ಥಗಿತವನ್ನು ಕಾಡ್ತಾ ಇರುವಂತಹ ತಂಡದ ಮೊತ್ತ. ನಾಲ್ಕನೇ ಬಾರಿ ಹೆಸರ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತಾರೆ. ಕ್ಯಾಚ್ ಬಿಡುವ ಪ್ರಯತ್ನ ತನ್ಮೂಲಕ ಮತ್ತೊಂದು ವಿಕೆಟ್ ಸಾಗಾತ. ಜೈ ಭೀಮ್ ಚಾಲೆಂಜರ್. ಹೊಸ ಆಟಗಾರ ಲಕ್ಕಿ 8ರನ್ನ ಪಡ್ಕೊಳ್ತಾ ಇರುವಂತಹ ಆಟಗಾರ. ಪ್ರಸ್ತುತ ಆರಂಭಿಕ ಇನ್ನಿಂಗ್ಸ್ 4 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 9. ರಂಜಿತ್ ಎಸೆದ ಚೆಂಡು ತನ್ಮೂಲಕ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಓವರ್ನ ಅಂತಿಮ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಎರಡನೇ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ 4 ಬಾಲ್ ಟು ಗೋ. ಅಂತಿಮ 4 ಎಸೆತಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ರಂಜಿತ್ ಎಸೆದ ಚೆಂಡು ಈ ನಡುವೆ ಹೊರ ತೀರ್ಮಾನ ಸೂಚನೆ. ವೈಡ್ ಬಾಲ್. ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ ಕೂಡ
ಮಹೇಶ ತೀರಾ ಸ್ಲೋವರ್ ಡೆಲಿವರಿ ಚೆಂಡಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನೋಬಲ್ ಸ್ಟಾರ್ಟ್ ಅನ್ನು ಪಡ್ಕೊಳ್ತಾ ಇದೆ. ಚೆಂಡು ಎರಡನೇ ಓಟ ದಾಖಲಿಸಲು ಪ್ರಯತ್ನ ನಡಬೇಕು. ರನ್ಔಟ್ ರೂಪದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಮೊದಲ ಇನ್ನಿಂಗ್ಸ್ ನ ಮುಕ್ತಾಯಕ್ಕೆ ತಂಡದ ಮೊತ್ತ 12 ಓಟಗಳು. 13ರ ಒಂದು ಕಡಿಮೆ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ ಫ್ರೆಂಡ್ಸ್ ಹೆಬ್ಬಗೋಡಿ ತಂಡಕ್ಕೆ. ಎಂಬತ್ತು ತಂಡಗಳು ಹೋರಾಟವನ್ನು ನಡೆಸ್ತಾ ಇರುವುದು ದಾಖಲೆ ಮಾಡಿದ ಪಂದ್ಯಾಕೂಟ. 800ಕ್ಕೂ ಹೆಚ್ಚಿನ ಕ್ರೀಡಾಪಟುಗಳಲ್ಲಿ ಪರ್ಯಾಟವನ್ನು ಆಡ್ತಾ ಇದ್ದಾರೆ. ಬಳಗದ ಒಂದು ತಂಡ ಕೂಡ ಜೈ ಭೀಮ್ ಚಾಲೆಂಜರ್ಸ್. ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಅಪ್ಪು ಕ್ರೀಡಾಸ್. ಈ ಪಂದ್ಯ ಮುಕ್ತಾಯದ ಬಳಿಕದಲ್ಲಿ ಆಕಡದೊಳಗೆ ಎಟರ ಪಡ್ಕೊಳ್ಬೇಕು. ಸಮಯ ವಿಳಂಬತೆಗೆ ಅವಕಾಶವಿರೋದಿಲ್ಲ. ಅಪ್ಪು ಕ್ರೀಡಾಸ್ ಆಟಗಾರ ಗಮನಕ್ಕೆ. ಓಟಗಳಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಲೋಕಲ್ ಬಾಯ್ ನಂದನ್ ಎಸ್ತಂತ 2 ಚೆಂಡು ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. ಬಹುಶಃ ಆರಂಭಿಕ ಇನ್ನಿಂಗ್ಸ್ ಇದೇ ರೀತಿ ಎಸ್ಆರ್ಕೆ ಆರಂಭಿಕ ಓವರ್ನಲ್ಲಿ ದೀಕ್ಷಿತ್ ತೋರ್ಪಡಿಸಿದ್ರು. ಇಲ್ಲಿ ಅದೇ ಕೆಲಸವನ್ನು ನಂದನ್ ಮಾಡ್ತಾ ಇದ್ದಾರೆ 2 ಇನ್ನಿಂಗ್ಸ್ ನಲ್ಲಿ ಜೈ ಭೀಮ್ ಚಾಲೆಂಜರ್ಸ್ ತಂಡದ ಪರವಾಗಿ. ನಾಲ್ಕನೇ ಬಾರಿ ಹೆಸರ ಚೆಂಡು ಔಟ್ ಆಗ್ತಾ ಇದೆ. 1 ಓಟಕ್ಕಷ್ಟೇ ಸೀಮಿತ. ಓದೋಟದ ಸೇರ್ಪಡೆ ತಡದ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಓವರ್ನ 4ನೇ ಹಂತದಲ್ಲಿ KVR ಜೂನಿಯರ್ಸ್ ಟ್ರೋಫಿ 2025 ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇರುವಂತಹ ಈ ಪರಿಸರದ ಎಲ್ಲ ಕ್ರೀಡಾ ಪ್ರೇಕ್ಷಕ ಅಭಿಮಾನಿ
ದೇವರುಗಳಿಗೆ ಮತ್ತೊಮ್ಮೆ ನಮ್ಮ ಟೂರ್ನಮೆಂಟ್ ಆಯೋಜಕ ಪರವಾಗಿ ಆತ್ಮೀಯ ಆದರಣೆ ಹೃದಯ ಸ್ಪರ್ಶ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. 3 ದಿನದಲ್ಲಿ ಮುಂದುವರಿಕೆ ಕಾಡ್ತಾ ಇರೋದು ಪಂದ್ಯ. ನಾಳೆ ದಿನ ಅಂತಿಮ ಪಂದ್ಯ, ಫೈನಲ್ ಡೇ ಬೊಂಬಾಟ್. ಭಾನುವಾರ ಮುಕ್ತಾಯವನ್ನು ಕಾಣಬೇಕಂತ ದಾಖಲೆಯ ಪಂದ್ಯಾಕೂಟ. 5ನೇ ಬಾರಿ ನಂದನ್, ಲೆಫ್ಟಿ ಆಟಗಾರ ರಾಜ್ ಈ ನಡುವೆ ಸ್ಟ್ರೈಕ್ ಅನ್ನು ಕ್ರಮಿಸಿಕೊಳ್ತಾ ಇದ್ದಾರೆ. ರಾಜ್ಗೆ ಬಿಟ್ಟನ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ತನ್ಮೂಲಕ ಚೆಂಡು ಈ ನಡುವೆ 2 ಓಟಗಳ ಸೀಮಿತ ಪ್ರವೇಶವನ್ನು ತಲುಪ್ತಾ ಇದೆ. 2 ಓಟಗಳ ಸೇರ್ಪಡೆ ಮಾತ್ರ ದಾಖಲಾತಿನ ಕಾಣ್ತಾ ಇದೆ. ತರದ ಮೊತ್ತ ಕೂಡ 3 ಓಟಗಳಿಗೆ ತಲುಪ್ತಾ ಇದೆ. ಆರಂಭಿಕ ಓವರ್ನ ಅಂತಿಮ ಎಸೆತ. ಲೋವರ್ ಫುಡ್ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಲೋಬಸ್ ಲಾಟ್ ಹೊಡೆತ. ಲಾಕರ್ ಮತ್ತು ನಾಗಫ್ ನಡುವೆ ನೆಟ್ಟನರ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿ. 4 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ ಕೂಡ 7ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ ಮೊದಲ ಓವರ್ನ ಮುಕ್ತಾಯಕ್ಕೆ ತಡದ ಮೊತ್ತ ಬೌಲರ್ ಅಂಜರ್ ಬಿಟ್ಟದ ಮೊದಲ ಸತ ಕ್ಷಣಕಾಲ ಕಳೆಯಲ್ಲಿ ತೇಲ್ತಾ ಇತ್ತು. ಸುಲಭದ ಕ್ಯಾಚ್ ಅನ್ನ ಈ ಬಾರಿ ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕ ಈಗ ಮೊದಲ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ.
ಮುಂದೆ ಕಾಣ್ತಾ ಪಂದ್ಯ ಗೆಲುವನ್ನು ಪಡ್ಕೊಳ್ತಾ ಇರುವಂತ ತಂಡ ಫ್ರೆಂಡ್ಸ್ ಹೆಪ್ಗೋಡಿ ತಂಡ ಅಭಿನಂದಿಸಲು ಹಾಗೆಯೇ ಜೈಟಿ ಚಾಲೆಂಜರ್ಸ್ ಮತ್ತೊಂದು ಆಟಗಾರರಿಗೆ ಕೂಡ ನಾವು ಧನ್ಯವಾದ ಸಲ್ಲಿಸ್ತಾ ಮುಂದೆ ಕಡೆದ ಪಂದ್ಯದ ಮಾನಸಿಕ ಆಟಗಾರ ಸಾಧಕರು ಎಲೆಕ್ಟೆಡ್ ಬಾಲ್ ಫೋರ್ಸ್ ತಿಳಿಸಿದ ಅಕ್ಕಡವಾಗಿ ಗೆಟ್ಟನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಅಪ್ಪು ಪ್ರಶಾಂತ್ ರಾವಲ ಉಂಟು